ಈ ವಿಡಿಯೋದಲ್ಲಿ ಅಮೃತ ಬಳ್ಳಿಯ ಲಕ್ಷಣ, ಉಪಯೋಗ ಮತ್ತು ಪರಿಣಾಮಗಳ ಬಗ್ಗೆ ತಿಳಿಯೋಣ. ಹಾಗೆ ಇದನ್ನು ಯಾರು ಬಳಸಬಾರದು ಎಂಬುದರ ಬಗ್ಗೆಯೂ ತಿಳಿಯೋಣ. ಅಮೃತ ಬಳ್ಳಿ ಗುಡುಚಿ ಅಥವಾ ಗಿಲೋಯ್ ಎಂದು ಕರೆಯಲ್ಪಡುವ ಈ ಒಂದು ಪ್ರಸಿದ್ಧ ಔಷಧೀಯ ಬಳ್ಳಿ ಸಸ್ಯವು ಇದು ಮರಗಳ ಮೇಲೆ ಹತ್ತಿ ಬೆಳೆಯುವ ಬಳ್ಳಿಯಾಗಿದ್ದು ಆಯುರ್ವೇದದಲ್ಲಿ ಬಹಳ ಕಾಲದಿಂದಲೂ ಬಳಸಲಾಗುತ್ತಿದೆ. ಇದರ ವೈಜ್ಞಾನಿಕ ಹೆಸರು ಥಿನಸ್ಪೊರಾ ಕೋರ್ಡಿಫೋಲಿಯಾ ಎಂದು ಕರೆಯಲಾಗುತ್ತದೆ. ಅಮೃತ ಬಳ್ಳಿಯ ಪ್ರಮುಖ ಲಕ್ಷಣಗಳು ಎಂದರೆ ಇದು ಬಳ್ಳಿ ಜಾತಿಯ ಸಸ್ಯವಾಗಿದ್ದು ಇತರ ಮರಗಳ ಮೇಲೆ ಹಬ್ಬಿ ಬೆಳೆಯುತ್ತದೆ. ಇದರ ಕಾಂಡವು ಹಸಿರು ಬಣ್ಣದ ದಪ್ಪ ಹಾಗೂ ರಸಭರಿತವಾಗಿ ಕೂಡಿರುತ್ತದೆ. ಕಾಂಡದ ಮೇಲೆ ಸಣ್ಣ ಗುಳ್ಳೆಗಳಂತೆ ಕಾಣುವ ಗುರುತುಗಳು ಇರುತ್ತವೆ. ಅಮೃತ ಬಳ್ಳಿಯ ಎಲೆಗಳು ಹೃದಯದ ಆಕಾರದಲ್ಲಿ ಇರುತ್ತವೆ. ಹಸಿರು ಬಣ್ಣದಿಂದ ಕೂಡಿದ್ದು ಎಲೆಗಳು ಮೃದುವಾಗಿರುತ್ತವೆ. ಇದರ ಹೂಗಳು ಸಾಮಾನ್ಯವಾಗಿ ಸಣ್ಣದಾಗಿದ್ದು ಹಳದಿ ಅಥವಾ ಹಸಿರು ಛಾಯೆಯಲ್ಲಿರುತ್ತವೆ ಹಾಗೂ ಇದರ ಹಣ್ಣುಗಳು ಸಣ್ಣ ಗುಂಡಿನಾಕಾರದಲ್ಲಿದ್ದು ಪಕ್ವವಾದಾಗ ಕೆಂಪು ಬಣ್ಣಕ್ಕೆ ತಿರುಗುತ್ತವೆ. ಅಮೃತ ಬಳ್ಳಿಯು ಬಿಸಿ ಮತ್ತು ತೇವಾಂಶ ಇರುವ ಪ್ರದೇಶಗಳಲ್ಲಿ ಚೆನ್ನಾಗಿ ಬೆಳೆಯುತ್ತವೆ. ಇದನ್ನು ಮನೆ, ತೋಟ, ಕಾಡು ಪ್ರದೇಶಗಳಲ್ಲಿ ಕಾಣಬಹುದಾಗಿದೆ. ಈ ಅಮೃತ ಬಳ್ಳಿಯ ಜೀವಿತಾವಧಿಯ ಕಾಲವನ್ನು ತಿಳಿಯೋಣ. ಈ ಸಸ್ಯ ಸುಮಾರು 10 ರಿಂದ 20 ವರ್ಷಗಳವರೆಗೆ ಬದುಕಬಹುದು ಸರಿಸುಮಾರಾಗಿ, ಏಕೆಂದರೆ ಇದು ಬೆಳೆಯುವ ಪರಿಸರ, ನೀರು, ಮಣ್ಣು ಮತ್ತು ಆರೈಕೆಯ ಮೇಲೆ ಇದು ಅವಲಂಬಿತವಾಗಿರುತ್ತದೆ. ಇದು ಒಂದು ಔಷಧೀಯ ಸಸ್ಯವಾಗಿರುವುದರಿಂದ ನಾವು ಮನೆಯ ಹಿತ್ತಲಿನಲ್ಲಿಯೂ ಬೆಳೆಸಬಹುದು. 15 ರಿಂದ 20 ಸೆಂಟಿಮೀಟರ್ ಉದ್ದದ ಕಾಂಡದ ತುಂಡು ಕತ್ತರಿಸಿ ಮಣ್ಣಿನಲ್ಲಿ ಅಥವಾ ಮಣ್ಣು ತುಂಬಿದ ಪಾಟ್ನಲ್ಲಿ ನೆಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕಿ ದಿನಾಲೂ ನೋಡಿಕೊಂಡರೆ ಸೊಂಪಾಗಿ ಬೆಳೆಯುತ್ತದೆ. ಮಣ್ಣು, ಮರಳು, ಗೊಬ್ಬರಗಳನ್ನು ಹಾಕಿದರೆ ಫಲವತ್ತಾಗಿ ಸಸ್ಯವು ಬೆಳೆಯುತ್ತದೆ. ಇಂದಿನ ಈ ಯುಗದಲ್ಲಿ ಇದನ್ನು ವ್ಯಾಪಾರದ ದೃಷ್ಟಿಯಿಂದ ಪ್ರತ್ಯೇಕವಾಗಿ ಇದನ್ನೇ ಕೃಷಿಯಾಗಿ ಮಾಡಿಕೊಂಡಿದ್ದಾರೆ. ಏಕೆಂದರೆ ಇದು ಆರೋಗ್ಯಕ್ಕೆ ಹಲವು ಲಾಭಗಳನ್ನು ನೀಡುತ್ತದೆ. ಈ ಬಳ್ಳಿಗೆ ತುಂಬಾ ಬೇಡಿಕೆ ಇದೆ. ಅಮೃತ ಬಳ್ಳಿಯು ಹಲವಾರು ಸಸ್ಯ ಸಂಯುಕ್ತಗಳನ್ನು ಒಳಗೊಂಡಿದೆ. ಖನಿಜಾಂಶಗಳು ಮತ್ತು ಸಸ್ಯ ಪೋಷಕಾಂಶಗಳನ್ನು ಒಳಗೊಂಡಿದೆ. ಅಮೃತ ಬಳ್ಳಿಯ ಉಪಯೋಗಗಳನ್ನು ತಿಳಿಯೋಣ. ಈ ಅಮೃತ ಬಳ್ಳಿಯು ದೇಹದ ರಕ್ಷಣಾ ವ್ಯವಸ್ಥೆಗೆ ಸಹಾಯವನ್ನು ಮಾಡುತ್ತದೆ. ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಹಾಗಾಗಿ ಇದನ್ನು ಆಯುರ್ವೇದದಲ್ಲಿ ಬಳಸಲಾಗುತ್ತದೆ. ವಿಶೇಷವಾಗಿ ಸಾಮಾನ್ಯ ಜ್ವರಗಳಲ್ಲಿ ದೇಹದ ಚೇತರಿಕೆಗೆ ಸಹಾಯಕವಾಗಿ ಬಳಸುತ್ತಾರೆ. ಈ ಸಸ್ಯವು ಜೀರ್ಣಕ್ರಿಯೆಗೆ ಸಹಾಯಕವಾಗಿದೆ. ಅಜೀರ್ಣ, ಹೊಟ್ಟೆಯ ತೊಂದರೆಗಳಲ್ಲಿ ಇದನ್ನು ಪಾರಂಪರಿಕವಾಗಿ ಬಳಸಲಾಗುತ್ತದೆ. ಇದು ರಕ್ತ ಶುದ್ಧೀಕರಣಕ್ಕೆ ಉಪಕಾರಿಯಾಗಿದೆ. ಹಾಗೆಯೇ ಮಧುಮೇಹ ನಿಯಂತ್ರಣಕ್ಕೂ ಕೂಡ ಸಹಾಯ ಮಾಡುತ್ತದೆ. ರಕ್ತದಲ್ಲಿನ ಸಕ್ಕರೆ ಮಟ್ಟದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆಯ ಬಗ್ಗೆ ಅಧ್ಯಯನಗಳಿವೆ. ಆದರೆ ಬಳಕೆಯ ಮುನ್ನ ವೈದ್ಯರ ಸಲಹೆ ಮುಖ್ಯವಾಗುತ್ತದೆ. ದೇಹದ ಉರಿಯೂತ ಕಡಿಮೆ ಮಾಡಲು ಇದರಲ್ಲಿ ಸಹಾಯಕ ಗುಣಗಳಿವೆ ಎಂದು ಹೇಳಲಾಗಿದೆ. ಹಾಗೆಯೇ ಚರ್ಮದ ಆರೋಗ್ಯಕ್ಕೂ ಕೂಡ ಇದು ಒಳ್ಳೆಯದು. ಅಮೃತ ಬಳ್ಳಿಯನ್ನು ಬಳಸುವ ವಿಧಾನವನ್ನು ತಿಳಿಯೋಣ. ಇದನ್ನು ತಾಜಾ ಬಳ್ಳಿಯ ಕಾಂಡವನ್ನು ಚೆನ್ನಾಗಿ ತೊಳೆದು ಸಣ್ಣ ತುಂಡು ಮಾಡಿ ನೀರಿನಲ್ಲಿ ಕುದಿಸಿ ಅರ್ಧದಷ್ಟು ಉಳಿದಾಗ ಆ ನೀರನ್ನು ಸೋಸಿ ಕುಡಿಯುತ್ತಾರೆ. ಇದನ್ನು ಸಾಮಾನ್ಯವಾಗಿ ಬೆಳಗ್ಗೆ ಸೇವಿಸುವ ಪದ್ಧತಿ ಇದೆ. ಹಾಗೆಯೇ ಕಾಂಡವನ್ನು ಸ್ವಚ್ಛವಾಗಿ ತೊಳೆದು ರಸ ತೆಗೆದು ನೀರಿನೊಂದಿಗೆ ಮಿಶ್ರಣ ಮಾಡಿ ಬಳಸುತ್ತಾರೆ. ಹಾಗೂ ಒಣಗಿಸಿದ ಅಮೃತ ಬಳ್ಳಿಯನ್ನು ಪುಡಿಯನ್ನಾಗಿಸಿ ನೀರು ಅಥವಾ ಬಿಸಿ ಪಾನೀಯದಲ್ಲಿ ಬೆರೆಸಿ ಬಳಸುತ್ತಾರೆ. ಯಾವುದೇ ವಸ್ತುವಾಗಿರಲಿ ಬಳಸುವ ರೀತಿಯನ್ನು ಮತ್ತು ನಿಯಮಿತವನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಅತಿಯಾದರೆ ಅಮೃತವೂ ವಿಷ. ಅಮೃತ ಬಳ್ಳಿಯ ಉಪಯೋಗಗಳು ಎಷ್ಟೋ ಹಾಗೆಯೇ ಅಡ್ಡ ಪರಿಣಾಮಗಳನ್ನು ಒಳಗೊಂಡಿದೆ. ಅವೆಂದರೆ ಹೊಟ್ಟೆ ನೋವು, ಹೊಟ್ಟೆ ಉಬ್ಬರ, ವಾಕರಿಕೆ, ಅತಿಸಾರ, ಜೀರ್ಣಕ್ರಿಯೆಯಲ್ಲಿ ತೊಂದರೆ, ಹೀಗೆ ಅನೇಕ ಸಮಸ್ಯೆಗಳು ಉಂಟಾಗಬಹುದು. ರಕ್ತದಲ್ಲಿ ಸಕ್ಕರೆ ಮಟ್ಟ ಕಡಿಮೆಯಾಗುವ ಸಾಧ್ಯತೆಯೂ ಇರುತ್ತದೆ.
ಹಾಗಾಗಿ ಮಧುಮೇಹ ಔಷಧಿ ತೆಗೆದುಕೊಳ್ಳುವವರು ಎಚ್ಚರದಿಂದ ಸೇವಿಸಬೇಕು. ರೋಗ ನಿರೋಧಕ ವ್ಯವಸ್ಥೆಯನ್ನು ಪ್ರಭಾವಿಸಬಹುದಾದ ಕಾರಣ ಕೆಲವು ಆಟೋ ಇಮ್ಯೂನ್ ಸಮಸ್ಯೆ ಇರುವವರು ವೈದ್ಯರ ಸಲಹೆ ಪಡೆಯಬೇಕು. ಹೆಚ್ಚು ಪ್ರಮಾಣದಲ್ಲಿ ಅಥವಾ ದೀರ್ಘಕಾಲ ಬಳಸುವುದರಿಂದ ಯಕೃತ್ ಅಥವಾ ಲಿವರ್ ಸಮಸ್ಯೆಗಳು ಬರಬಹುದು. ಆದ್ದರಿಂದ ಎಚ್ಚರಿಕೆಯು ಅಗತ್ಯವಾಗಿದೆ. ಗರ್ಭಿಣಿ ಮಹಿಳೆಯರು, ಲಿವರ್ ಸಮಸ್ಯೆ ಇರುವವರು, ಮಧುಮೇಹ ಅಥವಾ ರೋಗ ನಿರೋಧಕ ವ್ಯವಸ್ಥೆಗೆ ಸಂಬಂಧಿಸಿದ ಕಾಯಿಲೆ ಇರುವವರು ಹಾಗೂ ನಿಯಮಿತ ಔಷಧಿ ಸೇವಿಸುವವರು ವೈದ್ಯರ ಸಲಹೆ ಇಲ್ಲದೆ ಯಾವುದೇ ಕಾರಣಕ್ಕೂ ಬಳಸಬಾರದು. ಈ ಬಳ್ಳಿಯನ್ನು ಬಳಸುವ ಮೊದಲು ಸರಿಯಾದ ಪ್ರಮಾಣ ಮತ್ತು ನಮ್ಮ ಆರೋಗ್ಯ ಸ್ಥಿರತೆ ಹೊಂದಿಕೆಯಾಗುತ್ತದೆಯೇ ಎಂದು ತಿಳಿದು ಬಳಸುವುದು ಉತ್ತಮ. ಈ ಅಮೃತ ಬಳ್ಳಿಯ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ಶೈಕ್ಷಣಿಕ ಸಂಗ್ರಹಗಳು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಸದಾ ಬೇಕು. ಹೀಗೆ ಅನೇಕ ಮಾಹಿತಿಗಳನ್ನು ಸಂಗ್ರಹಿಸಿ ನಿಮಗೆ ತಿಳಿಸಲು ನಿಮ್ಮ ಬೆಂಬಲವೇ ನಮಗೆ ಸ್ಫೂರ್ತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.